ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ಪಾಟೀಲ್. ಐ ಆಮ್ ಫ್ರಮ್ ಕರ್ನಾಟಕ, ಬೆಳಗಾಂ. ಸೊ ಐ ಆಮ್ ಸ್ಟಡಿಂಗ್ ಸೆಕೆಂಡ್ ಇಯರ್ MBBS ಸ್ಟೂಡೆಂಟ್ ಇನ್ ಕ್ಯಾಮ್ರೋ ಸ್ಟೇಟ್ ಯೂನಿವರ್ಸಿಟಿ. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಪ್ರಸನ್ನ ರೊಟ್ಟಿ. ಸೊ ಅವನ ಬಗ್ಗೆ ಇಂಟ್ರೊಡಕ್ಷನ್ ತಗೊಳ್ಳೋನು. ಸೊ ಓವರ್ ಆಲ್ ಆನ್ ದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸೊ ಪ್ರಸನ್ನ, ನಿನ್ನ ಬಗ್ಗೆ ಇಂಟ್ರೊಡಕ್ಷನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ. ನಾನು ಫಸ್ಟ್ ಇಯರ್ MBBS ಸ್ಟೂಡೆಂಟ್ ಕ್ಯಾಮ್ರಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದೇನೆ. ಅಪ್ಪಿ, ನಿಂಗೆ ರಿತಿಕಾ ದೀದಿ ಅಕ್ಕನ ಕಾಂಟ್ಯಾಕ್ಟ್ ಹೆಂಗೈತೆ, ಅವ್ರ ಪರಿಚಯ ಹೆಂಗೈತೆ? ಅಂದರೆ ನಾನು ಅಡ್ಮಿಷನ್ ಪ್ರದೇಶದಲ್ಲಿ ತೊಗೋಬೇಕಂತ ಮಾಡಿದ್ದೆ. ಅವಾಗ ನಮ್ಮ ಫ್ರೆಂಡ್ಸ್ಗೆ ನಾನು ಹೇಳಿದ್ದೆ, ಅವರು ಡಿಸ್ಕಸ್ ಮಾಡಿದರು. ಅವಾಗ ನಾನು ಯೂಟ್ಯೂಬ್ ನೋಡ್ತಿರುವಾಗ ರಿತಿಕಾ ಅಕ್ಕವ್ರದ್ದು ಯೂಟ್ಯೂಬ್ ಚಾನಲ್ ಸಿಕ್ತು. ಅವಾಗ ನಾನು ನಮ್ಮ ಪಪ್ಪರಿಗೆ ಹೇಳಿದೆ, ಹಿಂಗೆ ಹೊರದೇಶದಲ್ಲಿ ಹಿಂಗೆ ಅಡ್ಮಿಷನ್ ಮಾಡ್ತಾವ್ರೆ ಅಂತ. ಅವಾಗ ನಾನು ಹೇಳಿದೆ ಅವ್ರಿಗೆ, ನಾನು ಅಡ್ಮಿಷನ್ ಹೊರದೇಶದಲ್ಲಿ ತೊಗೋತೇನೆ ಅಂತ. ಅವಾಗ ಅವರು ತಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ ಇದು ಮಾಡಿದರು. ಅವಾಗ ನಿಮ್ದು ನಮಗೆ ಪರಿಚಯ ಆಯಿತು. ಅವಾಗ ನಾನು ಅಡ್ಮಿಷನ್ ಓಕೆ. ಸೊ ಅಪ್ಪಿ, ನೀನು ಇಲ್ಲಿ ಅಡ್ಮಿಷನ್ ಮಾಡಿಸುವಾಗ ಸೊ ನಿಂಗೆ ಯಾವ ಥರ ಟ್ರಸ್ಟ್ ಇಶ್ಯೂ ಆಯ್ತಾ, ಹೆಂಗೆ? ಸೊ ನಿಂಗೆ ನಂಬಿಕೆ ಇದು ಫಸ್ಟ್ ಸ್ಟಾರ್ಟಿಂಗ್ ನಿಮ್ಮ ಪೇರೆಂಟ್ಸ್ ಎಲ್ಲ ರಿತಿಕಾ ಅಕ್ಕನ ಜೊತೆ ಮಾತಾಡುವಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯ್ತಾ, ಯಾವ ಥರ? ಇಲ್ಲ, ಹಾಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿಲ್ಲ. ಎಲ್ಲರೂ ಕಾಮನ್ ಆಗಿ ಇಂಗ್ಲೀಷ್ ಅಂತ ಮಾತಾಡ್ತಾರೆ. ನಮ್ಮದು ಇಂಗ್ಲೀಷ್ ನಾವು ಮಾತಾಡ್ತೀವಿ. ಇಂಗ್ಲೀಷ್ ಮಾತಾಡಿ ನಮ್ಮದು ಮ್ಯಾನೇಜ್ ಆಯಿತು. ಅವಾಗ ಟ್ರಸ್ಟ್ ಅಂತ ಬಂದರೆ ನೀವು ನಮಗೆ ಪರಿಚಯ ಇದ್ರಿ. ಅವಾಗ ನಮ್ಮದು ನಾವು ಮಾತಾಡಿದ್ವಿ, ಎಲ್ಲ ಅಕ್ಕವರದಾರೆ, ಎಲ್ಲ ನಮ್ಗೆ ನಂಬಿಕೆ ಐತೆ ಅಂತ. ಸೊ ಅಪ್ಪಿ, ನಿಮ್ಮ ಕಾಲೇಜ್ ಫ್ಯಾಕಲ್ಟಿ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕಾಲೇಜ್ ಒಳಗೆ ಎಷ್ಟು ಡಿಪಾರ್ಟ್ಮೆಂಟ್ಸ್ ಅದಾವು ಆ್ಯಂಡ್ ನಿಮ್ಮ ಕಾಲೇಜ್ ಒಳಗೆ ಯಾವ ಲ್ಯಾಂಗ್ವೇಜ್ ಒಳಗೆ ಟೀಚ್ ಮಾಡ್ತಾರೆ? ಕಾಲೇಜ್ ಅಂತ ಬಂದರೆ ನಮ್ಮದು 2 ಬಿಲ್ಡಿಂಗ್ ಐತೆ. ಒಂದು ಫಸ್ಟ್ ಬಿಲ್ಡಿಂಗ್ ಅಂತ, ಒಂದು 7th ಬಿಲ್ಡಿಂಗ್. ವಾರದಲ್ಲಿ ಅಲ್ಲಿ ಅದು 7th ಬಿಲ್ಡಿಂಗಲ್ಲಿ 3 ಕ್ಲಾಸ್ ಇರುತ್ತೆ, ಒಂದು ಫಸ್ಟ್ ಬಿಲ್ಡಿಂಗಲ್ಲಿ 3 ಕ್ಲಾಸ್ ಇರುತ್ತೆ. ಇಲ್ಲಿ ಫ್ಯಾಕಲ್ಟಿ ಅಂತ ಬಂದರೆ ಫ್ಯಾಕಲ್ಟಿ ಎಲ್ಲ ಚೆನ್ನಾಗೈತೆ. ಮೊದಲನೇದಾಗಿ ಪ್ರೊಫೆಸರ್ ಇರ್ತಾವ್ರಿ. ಪ್ರೊಫೆಸರು ಇಲ್ಲಿ ರಷ್ಯನ್ದಲ್ಲಿ ಟೀಚ್ ಮಾಡಿ ಅವರು ಇಂಗ್ಲೀಷ್ದಲ್ಲಿ ನಮಗೆ ಟ್ರಾನ್ಸ್ಲೇಟರ್ ಅಂತ ಇರ್ತಾರೆ. ಅವರು ಇಂಗ್ಲೀಷಲ್ಲಿ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಇಲ್ಲಿ ಫ್ಯಾಕಲ್ಟಿ ಪ್ರಾಬ್ಲಮ್ ಇಲ್ಲ. ಆಮೇಲೆ ಕ್ಲೈಮೇಟ್ ಇದೆಲ್ಲ ಹೆಂಗೆ ಅಡ್ಜಸ್ಟ್ ಆಗಿ ನಿಂಗೆ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಫುಲ್ ಎಲ್ಲ ಸ್ನೋ ಇತ್ತು. ಯಾಕಂದ್ರೆ ನಮ್ಮ ಇಂಡಿಯಾ ಒಳಗೆ ಈ ಥರ ಎನ್ವಿರಾನ್ಮೆಂಟ್ ಇರೋದು ಕಮ್ಮಿ. ಯಾಕಂದ್ರೆ ನಮ್ಮ ಇಂಡಿಯಾ ಒಳಗೆ -ಡಿಗ್ರಿ ಒಳಗೆ ಇರಂಗಿಲ್ಲ. ಸೊ ನೀ ಇಲ್ಲಿ ಬಂದಮೇಲೆ ನಿಂಗೆ ಕ್ಲೈಮೇಟ್ ಇದೆಲ್ಲ ಅಡ್ಜಸ್ಟ್ಮೆಂಟ್ ಹೆಂಗಾಯ್ತು ನಿಂಗೆ? ಸೊ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದಾ, ಹೆಂಗೆ? ಕ್ಲೈಮೇಟ್ ಅಂದರೆ ಇಲ್ಲಿ ನಾವು ಫಸ್ಟಿಗೆ ಬಂದಾಗ ನಮ್ಗೆ ಅಡ್ಜಸ್ಟ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತು. ಇಲ್ಲಿ ಸ್ವಲ್ಪ -40 -35 ಡಿಗ್ರಿ ಎಲ್ಲ ಟೆಂಪ್ರೇಚರ್ ಇತ್ತು. ನಮ್ದು ಇಲ್ಲಿ ಒಂದು ವಾರ 2 ವಾರ ಟೈಮ್ ತೊಗೊಂತಾರೆ ನಮ್ಗೆ ಇಲ್ಲಿ ಸೆಟ್ ಆಗಬೇಕಂದ್ರೆ. ಆನಂತರ ನಮ್ಮದು ರಿತ್ಕಾದಿಯವರು ಮಾರ್ಕೆಟ್ ಎಲ್ಲ ಮಾಡಿಸಿ ಜಾಕೆಟು ಶೂಸ್ ತಂದ್ವಿ. ಅವಾಗೆಲ್ಲ ನಮ್ಮದು ಇಲ್ಲಿ ಹೊಂದ್ಕೊಳ್ಳೋಕ್ಕೆ ಆಯ್ತು. ಆಮೇಲೆ ಹಾಸ್ಟೆಲ್ ಬಗ್ಗೆ ಹೇಳೋದಾದ್ರೆ, ಸೊ ನಿಮ್ಮ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಹೆಂಗೈತಿ? ಹಾಸ್ಟೆಲ್ 2 ಶೇರಿಂಗ್ 3 ಶೇರಿಂಗ್. ಸೊ ಹಾಸ್ಟೆಲ್ ಒಳಗೆ ಫೆಸಿಲಿಟೀಸ್ ಎಲ್ಲ ಯಾವ ಥರ ಐತಿ? ಹಾಸ್ಟೆಲ್ ಎಲ್ಲ ಚೆನ್ನಾಗೈತೆ. ಹಾಸ್ಟೆಲ್ ಫೆಸಿಲಿಟೀಸ್ ಚೆನ್ನಾಗೈತೆ. ಹಾಸ್ಟೆಲ್ದಲ್ಲಿ ಪ್ರತಿ ರೂಮ್ಗೆ 3 ಶೇರಿಂಗ್ಸ್ ಇರ್ತೈತೆ. ಇಲ್ಲಿ ನಮ್ಮದು 2 ಪಾಸಿಬಿಲಿಟಿ ಐತೆ. ನಮ್ಮದು ಕುಕಿಂಗ್ ಅಂತ ಬಂದರೆ ಸೆಲ್ಫ್ ಕುಕಿಂಗ್ ಮಾಡ್ಬೋದು, ಮತ್ತು ಮೆಸ್ ಐತೆ. ನಮ್ಮ ಇಂಡಿಯನ್ ಮೆಸ್ನು ಅಲವ್ ಐತೆ ನಮಗೆ. ಸೊ ಇಂಡಿಯನ್ ಫುಡ್ ಎಲ್ಲ ಅವೈಲೇಬಲ್ ಐತಿ? ಹಾಂ, ಇಂಡಿಯನ್ ಫುಡ್ ಅವೈಲೇಬಲ್ ಐತಿ. ಹಾಂ, ಓಕೆ. ಸೊ ಅಪ್ಪಿ, ನೀ ಡ್ರೀಮ್ಸ್ ಟು ಡಿಗ್ರಿ ಥ್ರೂ ಇಂದ ಬಂದು, ಸೊ ನಿಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗೈತಿ? ಸೊ ಇದು ವರ್ತ್ ಇಟ್ ಐತಿ ಇದು ಡ್ರೀಮ್ಸ್ ಟು ಡಿಗ್ರಿಯಿಂದ ಚೂಸ್ ಮಾಡ್ಕೊಳ್ಳೋದು? ಸೊ ನೀ ಫ್ಯೂಚರ್ ಡಾಕ್ಟರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿ? ಡ್ರೀಮ್ಸ್ ಟು ಡಿಗ್ರಿ ಚೂಸ್ ಮಾಡ್ಕೋಬೇಕಾ ಬೇಡವಾ? ವರ್ತ್ ಇಟ್ ಐತಾ, ಹೆಂಗೆ? ಇದು ನಮ್ಮದು ಬಜೆಟ್ ಅಂತ ಬಂದರೆ ಇದು ಡ್ರೀಮ್ಸ್ ಟು ಡಿಗ್ರಿ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ಎಲ್ಲರಿಗೂ ಹೇಳೋದಂದರೆ, ಎಲ್ಲರೂ ಇಲ್ಲಿ ಅಡ್ಮಿಷನ್ ತೊಗೋಬೇಕಂದ್ರೆ ಡ್ರೀಮ್ಸ್ ಟು ಡಿಗ್ರಿನ ಚಾಯ್ಸ್ ಮಾಡಿ. ಅಪ್ಪಿ, ನಿಮ್ಗೆ ಡ್ರೀಮ್ಸ್ ಟು ಡಿಗ್ರಿಯಿಂದ ಏನೇನು ಹೆಲ್ಪ್ ಆಯ್ತಾ? ಸೊ ಏನೇನು ಸರ್ವಿಸ್ ಕೊಟ್ಟರು ಅವ್ರು ನಿಮ್ಗೆ? ನಾವು ಹೆಲ್ಪ್ ಅಂದರೆ ಇಂಡಿಯಾದಿಂದ ನಾವು ನವಸ್ಕಿಲ್ಸ್ಗೆ ಬಂದ್ವಿ. ನವಸ್ಕಿಲ್ಸ್ಕಲ್ಲಿ ನಮ್ಮದು ರಿತಿಕಾ ಮೇಡಮ್ ಅವರು ನಮ್ಮದು ಪಿಕ್ ಮಾಡಿದರು. ಆದಮೇಲೆ ಹಾಸ್ಟೆಲ್ಗೆ ಬಂದ್ವಿ. ಹಾಸ್ಟೆಲ್ಗೆ ಬಂದಮೇಲೆ ರೂಮ್ ಅಲಾಟ್ಮೆಂಟು ಆಗುವವರೆಗೂ ನಮ್ಮ ಜೊತೆ ಇದ್ದು ನಮಗೆಲ್ಲ ರೂಮ್ ಅಲಾಟ್ಮೆಂಟ್ ಮಾಡಿದರು. ಮತ್ತು ಆದಮೇಲೆ ಮೆಡಿಕಲ್ ಚೆಕಪ್ ಎಲ್ಲ ಇರುತ್ತೆ. ಅದು ಮೆಡಿಕಲ್ ಚೆಕಪ್ಪು, ಡಾಕ್ಯುಮೆಂಟೇಷನ್, ವೆರಿಫಿಕೇಷನ್ನು ಎಲ್ಲ ಆಗೋ ಮಟನೂ ಅವ್ರು ನಮ್ಮ ಜೊತೆ ಇದ್ದರು. ಥ್ಯಾಂಕ್ಸ್ ಅಪ್ಪಿ, ಇಷ್ಟು ನಮ್ಮ ಜೊತೆ ಕೋಆಪ್ರೇಷನ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.